ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರೋದೇ ರಾಜಕೀಯ ಪಿತೂರಿ. ಇದು ದೇವೇಗೌಡರ ಮನೆ ಬಳಿಯಲ್ಲಿ ಸಾರಾ ಮಹೇಶ್ ಕೊಟ್ಟಿರೋ ಹೇಳಿಕೆ. ಇದು ದೇವೇಗೌಡರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅಂದರೆ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರಲ್ಲ, ಇದೇ ರಾಜಕೀಯ ಪಿತೂರಿ ಅಂತ ಸಾರಾ ಮಹೇಶ್ ಮಾತಾಡಿದ್ರು ದೇವೇಗೌಡರ ಮನೆ ಮುಂದೆ. ರೇವಣ್ಣ ಅವರ ಅರೆಸ್ಟ್ ರಾಜಕೀಯ ಪಿತೂರಿ ಅಂತ ದೇವೇಗೌಡರ ಮನೆ ಬಳಿಯಲ್ಲಿ ಸಾರಾ ಮಹೇಶ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಮುಂದೆನೂ ಇದನ್ನೇ ಹೇಳ್ತೀನಿ. ನಾನು ಈ ಮಾತು ರೇವಣ್ಣ ವಿಚಾರಕ್ಕೆ ಮಾತ್ರ ಅನ್ವಯ. ರೇವಣ್ಣನವರಿಗೂ ಇದೇ ನೋವಿದೆ ಕೂಡ, ನನಗೆ ದೇವರ ಮೇಲೆ ನಂಬಿಕೆ ಇದೆ ಅಂತ ಅವ್ರು ಹೇಳಿದ್ದಾರೆ. ರೇವಣ್ಣ ಅವರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸಾರಾ ಮಹೇಶ್ ಮಾತನಾಡಿದ್ದಾರೆ. ಮುಂದಿನ ಪ್ಲಾನ್ಗಳು ಏನೇನು ಅಂತೇಳಿ ಈಗಾಗಲೇ ಬರ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ದೀರಿ. ನಮಗೆ ಆದಷ್ಟು ಬೇಗ ಈ ರಾಜ್ಯದ ಜನತೆ ಗೊತ್ತಾಗುತ್ತೆ ಇದು ಸಂಚು. ಈ ಸಂಚಿನಲ್ಲಿ ರೇವಣ್ಣರವರನ್ನ ಕಿಡ್ನಾಪ್ ಅನ್ನೋ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಪಿತೂರಿ ಅನ್ನುವಂಥದ್ದನ್ನ ನಾನು ಅವತ್ತಿಂದಲೂ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ಅದನ್ನೇ ಹೇಳ್ತೀನಿ, ಮುಂದೆನೂ ಕೂಡ ಅದನ್ನೇ ಹೇಳ್ತೀನಿ. ಇದು ಸತ್ಯ ಅನ್ನುವಂಥದ್ದು ಜನತೆಗೂ ಈಗಾಗಲೇ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅನೇಕ ಕೆಲವು ನಿಷ್ಠಾವಂತ ಪೊಲೀಸ್ನವ್ರಿಗೂ ಕೂಡ ಗೊತ್ತಾಗಿದೆ. ಅದರಿಂದ ಸತ್ಯಕ್ಕೆ ಜಯ ಸಿಕ್ಕೇ ಸಿಕ್ಕ. ಅವತ್ತಿನಿಂದ ನಂದು ಒಂದೇ ಸ್ಟ್ಯಾಂಡ್ಸ್, ರೇವಣ್ಣವ್ರ ವಿಚಾರ ಮಾತ್ರ ನಮ್ಮ ಪಕ್ಷದ ನಾಯಕರು, ನಮ್ಮೂರು ನಳಿಯ, ನನ್ನ ತಾಲೂಕಿನವರು, ಅವ್ರ ವಿಚಾರದಲ್ಲಿ ಮಾತ್ರ ನನಗೆ ಕೇಳಿ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಇನ್ನು ಬೇರೆ ವಿಚಾರ ನಂಗೆ ಗೊತ್ತಿಲ್ಲ. ರೇವಣ್ಣವ್ರ ಜೊತೆ ಈಗಲೂ ಮಾತಾಡಿದ್ದೀನಿ, ಮೊದಲು ಮಾತಾಡಿದ್ದೀನಿ. ಅವ್ರಿಗೂ ಕೂಡ ನೋವು.